ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಈ ಸಾಂಗ್ ಯಾರಿಗೂ ಗೊತ್ತಿಲ್ಲ ಹೇಳಿ. ತನ್ನದೇ ಸ್ಟೈಲ್ನಲ್ಲಿ ಹಾಡಿದ ನಿತ್ಯಶ್ರೀ ರಾತ್ರೋರಾತ್ರಿ ಫೇಮಸ್ ಆಗಿದ್ದು ಈ ಹಾಡಿನ ಮೂಲಕ. ಆಕೆ ಹಾಡಿಗೆ ಅದೆಷ್ಟೋ ಮಂದಿ ರೀಲ್ಸ್ ಮಾಡಿದ್ರು. ಈ ಸಾಂಗ್ ವೈರಲ್ ಆಗಿದ್ದು ಈಕೆಯ ಬದುಕೇ ಬದಲಾಗಿದೆ. ಇದೀಗ ನಿತ್ಯಶ್ರೀಗೆ ಒಂದಾದ ಮೇಲೊಂದು ಅವಕಾಶಗಳು ಹುಡುಕಿಕೊಂಡು ಬರ್ತಿದೆ. ಈಗ ನಿತ್ಯಶ್ರೀಗೆ ಸಿನಿಮಾದಲ್ಲೂ ಚಾನ್ಸ್ ಸಿಕ್ಕಿದೆ. ಅಷ್ಟಕ್ಕೂ ನಿತ್ಯಶ್ರೀ ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾಳೆ, ಯಾವ ಪಾತ್ರ, ಈ ಬಗ್ಗೆ ಆಕೆ ಏನ್ ಹೇಳಿದ್ದು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೋಷಿಯಲ್ ಮೀಡಿಯಾ ಅನ್ನೋದೇ ಹಾಗೆ, ಜಸ್ಟ್ ಒಂದು ರೀಲ್ಸ್ ಯಾರನ್ನ ಬೇಕಾದ್ರೂ ಫೇಮಸ್ ಮಾಡಿ ಬಿಡುತ್ತೆ. ಈಗಾಗಲೇ ಸೋಷಿಯಲ್ ಮೀಡಿಯಾ ವೇದಿಕೆ ಮೂಲಕ ಸಾಕಷ್ಟು ಮಂದಿ ಫೇಮಸ್ ಆಗಿದ್ದಾರೆ. ರೀಲ್ಸ್ ಮಾಡ್ತಾ ಸೀರಿಯಲ್, ಸಿನಿಮಾದಲ್ಲಿ ಚಾನ್ಸ್ ಪಡ್ಕೊಂಡವರು ಇದ್ದಾರೆ. ಇದೀಗ ಗಾಯಕಿ ಶ್ರೇಯಾ ಘೋಷಾಲ್ ಅವರ ಹೂವಿನ ಬಾಣದಂತೆ ಹಾಡನ್ನ ವಿಭಿನ್ನವಾಗಿ ಹಾಡಿದ KR ಪೇಟೆ ಹುಡುಗಿ ನಿತ್ಯಶ್ರೀಗೂ ಜಾಕ್ಪಾಟ್ ಒಲಿದಿದೆ. ಇದೀಗ ನಿತ್ಯಶ್ರೀಗೆ ಸಿನಿಮಾದಲ್ಲೂ ನಟಿಸಲು ಚಾನ್ಸ್ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಹಾಡನ್ನ ಹಾಡಿ ವೈರಲ್ ಆಗ್ತಿದ್ದಂತೆ ನಿತ್ಯಶ್ರೀ ಸೆಲೆಬ್ರಿಟಿ ಆಗಿದ್ದಾಳೆ. ಈಕೆಗೆ ಸಾಕಷ್ಟು ಫ್ಯಾನ್ಸ್ ಹುಡ್ಕೊಂಡಿದ್ದಾರೆ. ಅರ್ಜುನ್ ಜನ್ಯ ಕೂಡ ಈಕೆ ಹಾಡಿಗೆ ಫುಲ್ ಇಂಪ್ರೆಸ್ ಆಗಿದ್ರು. ಈಕೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಇದಿಷ್ಟೇ ಅಲ್ಲ, ಹಲವರು ತಮ್ಮ ಕಾರ್ಯಕ್ರಮಗಳಿಗೆ ಈಕೆಯನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು. ಅದಾದ ಬಳಿಕ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಶೋಗೂ ಆಕೆಯನ್ನ ಕರೆಸಲಾಯಿತು. ಒಂದು ಎಪಿಸೋಡ್ನಲ್ಲಿ ನಿತ್ಯಶ್ರೀಗೆ ಸ್ಕಿಟ್ ಮಾಡಲು ಚಾನ್ಸ್ ಕೊಡಲಾಯಿತು. ಆದ್ರೆ ಈ ಬಗ್ಗೆ ಜನ ಅಸಮಾಧಾನ ಹೊರ ಹಾಕಿದ್ರು. ಆಕ್ಟಿಂಗ್ ಬರಲ್ಲ, ಏನ್ ಟ್ಯಾಲೆಂಟ್ ಇದೆ ಅಂತ ಆಕೆಯನ್ನ ಕರೆಸಿದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಅವಕಾಶ ಕೊಟ್ಟಿದ್ದು ಸರಿಯಲ್ಲ, ಏನ್ ಸಾಧನೆ ಮಾಡಿದ್ದಾಳೆಂದು ಆಕೆಗೆ ಚಾನ್ಸ್ ಕೊಟ್ರಿ ಅಂತ ಅನೇಕರು ಪ್ರಶ್ನೆ ಮಾಡಿದ್ರು. ಈ ಬೆನ್ನಲ್ಲೇ ನಿತ್ಯಶ್ರೀ ಲೈವ್ ಬಂದು ನಾನು ಹಾಗೆ ಸೆಲೆಕ್ಟ್ ಆಗಿಲ್ಲ, ಆಡಿಷನ್ ಅಲ್ಲಿ ಪಾಸ್ ಆಗಿ ಶೋಗೆ ಸೆಲೆಕ್ಟ್ ಆದೆ ಅಂತ ಪ್ರಶ್ನೆ ಮಾಡಿದವರ ಬಾಯಿ ಮುಚ್ಚಿಸಿದ್ಲು. ಇವೆಲ್ಲದರ ನಡುವೆ ಈಗ ವೈರಲ್ ಹುಡುಗಿ ನಿತ್ಯಶ್ರೀ ಸ್ಯಾಂಡಲ್ವುಡ್ಗೂ ಎಂಟ್ರಿ ಕೊಟ್ಟಿದ್ದಾಳೆ. ಹೌದು, ಸಿನಿಮಾದಲ್ಲಿ ನಟಿಸೋದಾಗಿ ನಿತ್ಯಶ್ರೀ ಹೇಳಿಕೊಂಡಿದ್ದಾಳೆ. ಆದ್ರೆ ಆಕೆಗೆ ಯಾವ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ, ಯಾವ ರೋಲ್ ಮಾಡ್ತಿದ್ದಾಳೆ ಅನ್ನೋ ಗುಟ್ಟನ್ನ ಆಕೆ ಬಿಟ್ಕೊಟ್ಟಿಲ್ಲ. ಆದ್ರೆ ನಿತ್ಯಶ್ರೀ ಕಿರಣ್ ಕುಮಾರ್ ನಿರ್ದೇಶನದ ವಿನಾಶಕಾಲೆ ಸಿನಿಮಾದಲ್ಲಿ ನಟಿಸುತ್ತಿದ್ದಾಳಂತೆ. ಪ್ರಮುಖ ಪಾತ್ರಕ್ಕೆ ಆಕೆ ಜೀವ ತುಂಬಲಿದ್ದಾಳೆ ಎಂಬ ಸುದ್ದಿ ಸದ್ದು ಮಾಡ್ತಿದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಗುತ್ತಾ ಅಂತ ಕಾದು ನೋಡ್ಬೇಕು. ಇನ್ನು ನಿತ್ಯಶ್ರೀ ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ಗೆ ಹೋಗಲು ಚಾನ್ಸ್ ಸಿಕ್ಕಿದ್ರು ಹೋಗೋಕೆ ರೆಡಿ ಅಂತ ಹೇಳಿದ್ದಾಳೆ. ಈ ಮಾತು ಹೇಳ್ತಿದ್ದಂತೆ ಆಕೆ ಫ್ಯಾನ್ಸ್ ನಾವು ನಿತ್ಯಶ್ರೀಗೆ ಸಪೋರ್ಟ್ ಮಾಡ್ತೀವಿ ಅಂತ ಕಾಮೆಂಟ್ಸ್ ಮಾಡ್ತಿದ್ದಾರೆ. ಈಕೆಗೂ ಬಿಗ್ ಬಾಸ್ ಮನೆಗೆ ಹೋಗಲು ಚಾನ್ಸ್ ಸಿಗುತ್ತಾ ಅಂತ ಕಾದು ನೋಡ್ಬೇಕು. ಒಟ್ಟಾರೆ ಒಂದು ಸಾಂಗ್ ಮೂಲಕ ಫೇಮಸ್ ಆದ ನಿತ್ಯಶ್ರೀಗೆ ದೊಡ್ಡ ಅವಕಾಶಗಳೇ ಹುಡುಕಿಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿತ್ಯಶ್ರೀ ಒಳ್ಳೆ ವಿಚಾರಗಳಿಂದಲೇ ಸುದ್ದಿ ಆಗ್ಲಿ, ಇನ್ನಷ್ಟು ಹೊಸ ಅವಕಾಶಗಳು ಆಕೆಯನ್ನು ಹುಡುಕಿಕೊಂಡು ಬರ್ಲಿ ಅನ್ನೋದೇ ಎಲ್ಲರ ಆಶಯ. ನಮಸ್ಕಾರ.